ಸಿಲ್ಕ್ ಸ್ಮಿತಾ ಮೈಯನ್ನ ಸಿಗರೆಟ್ನಿಂದ ಸುಡುತ್ತಿದ್ದ ಖ್ಯಾತ ನಟ ಯಾರು? ನಟಿ ಸಿಲ್ಕ್ ಸ್ಮಿತಾ ಸೌತ್ ಸಿನಿಮಾದ ಫೇಮಸ್ ನಟಿ. ಪಡ್ಡೆ ಹುಡುಗರ ನಿದ್ದೆ ಕೆಡಿಸ್ತಾ ಇದ್ದ ಸಿಲ್ಕ್ ಕನ್ನಡ ಸೇರಿದಂತೆ ತಮಿಳು, ತೆಲುಗು, ಮಲಯಾಳಂ ಜೊತೆಗೆ ಬಾಲಿವುಡ್ನ ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ಈ ನಟಿಯ ಸಾವಿನ ಹಿಂದಿನ ಕಾರಣ ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಖಿನ್ನತೆಯಿಂದಾಗಿ ಆಕೆ ತನ್ನ ಜೀವವನ್ನ ತೆಗೆದುಕೊಂಡ್ಲು ಅಂತ ಕೆಲವರು ನಂಬ್ತಾರೆ. ಚೆನ್ನೈನ ಹೆಸರಾಂತ AVM ಸ್ಟುಡಿಯೋ ಬಳಿ ಸ್ಮಿತಾಳ ನೃತ್ಯ ವೀಕ್ಷಿಸಿದ ನಿರ್ದೇಶಕ ವಿನು ಚಕ್ರವರ್ತಿ ಈಕೆಯ ಪ್ರತಿಭೆಗೆ ನ್ಯಾಯ ಒದಗಿಸೋ ಕೆಲಸ ಮಾಡಿದ್ರು. ನಿರ್ದೇಶಕರು ಅವರ ಪತ್ನಿ ಕರ್ಣಪ್ಪು ಸಿಲ್ಕ್ ಸ್ಮಿತಾಳಿಗೆ ನಟನೆ, ನೃತ್ಯ ಬಗ್ಗೆ ತರಬೇತಿ ನೀಡಿದ್ರು. ಪೂರ್ಣ ಕಲಾವಿದೆಯನ್ನಾಗಿ ಮಾಡಿದ್ರು. ಸಿಲ್ಕ್ ಸ್ಮಿತಾ ಹಸಿಬಿಸಿ ದೃಶ್ಯಗಳಲ್ಲಿ ನಟಿಸುವಲ್ಲಿ ಫೇಮಸ್ ಆದ್ರು. ಸ್ಮಿತಾ ಚಿತ್ರರಂಗದಲ್ಲಿ ಮಾದಕ ದೃಶ್ಯಗಳಲ್ಲಿ ಕಾಣಿಸಿಕೊಂಡ್ರು. ರಜನಿಕಾಂತ್ ಅವರ ಚಿತ್ರ ಮೂಂಡ್ರು ಮೂಗಂ ಮೂಲಕ ಮತ್ತಷ್ಟು ಜನಪ್ರಿಯರಾದ ಸಿಲ್ಕ್ ಸ್ಮಿತಾ ಬಳಿಕ ಸಿನಿಮಾ ಅಂದ್ರೆ ಸಿಲ್ಕ್ ಸಾಂಗ್ ಇರ್ಲೇಬೇಕು ಅನ್ನೋ ಮಟ್ಟಕ್ಕೆ ಬೆಳೆದ್ರು. ಡಿಸೆಂಬರ್ 2, 1960ರಂದು ಆಂಧ್ರಪ್ರದೇಶದಲ್ಲಿ ಜನಿಸಿದ ಸಿಲ್ಕ್ ಸ್ಮಿತಾ ಅವರ ನಿಜವಾದ ಹೆಸರು ವಿಜಯಲಕ್ಷ್ಮಿ ವಡ್ಲಪಟ್ಲ. 1979ರ ತಮಿಳು ಸಿನಿಮಾ ವಂಡಿಚಕ್ಕರಂನಲ್ಲಿ ಸಿಲ್ಕ್ ಪಾತ್ರದಿಂದ ಮೊದಲ ಬಾರಿಗೆ ಗಮನ ಸೆಳೆದ್ರು ವಿಜಯಲಕ್ಷ್ಮಿ ಉರ್ಫ್ ಸಿಲ್ಕ್. ತನ್ನ 17ನೇ ವಯಸ್ಸಿನಲ್ಲಿ ಎತ್ತಿನ ಬಂಡಿ ಚಾಲಕರನ್ನ ವಿವಾಹವಾಗಿದ್ದ ನಟಿ ವೈಯಕ್ತಿಕ ಕಾರಣಗಳಿಂದಾಗಿ ತನ್ನ ಗಂಡನ ಮನೆಯಿಂದ ಓಡಿ ಹೋದ್ಲು. ತುಂಬಾ ಮಹತ್ವಾಕಾಂಕ್ಷೆಯ ವ್ಯಕ್ತಿಯಾಗಿದ್ದ ಸಿಲ್ಕ್ ಸ್ಮಿತಾ ಅತಿ ಕಡಿಮೆ ಶಿಕ್ಷಣದ ಹೊರತಾಗಿಯೂ ನಿರರ್ಗಳವಾಗಿ ಇಂಗ್ಲಿಷ್ ಮಾತನಾಡಲು ಕಲಿತಿದ್ರು. ಅಂತರ್ಮುಖಿಯಾಗಿದ್ದ ಸಿಲ್ಕ್ ಸ್ಮಿತಾ ತುಂಬಾ ಕಡಿಮೆ ಆಪ್ತರನ್ನ ಹೊಂದಿದ್ರು. ಯಾರೊಂದಿಗೂ ಬೇಗ ಸ್ನೇಹಿತೆಯಾಗ್ತಿರ್ಲಿಲ್ಲ. ಮೇಕಪ್ನಲ್ಲಿ ಪರಿಣಿತಿಯನ್ನ ಹೊಂದಿದ್ದ ಇವರು ಉದ್ಯಮಕ್ಕೆ ಪ್ರವೇಶಿಸುವ ಮೊದಲು ಅದನ್ನೇ ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಂಡಿದ್ರು. ಇಂದು ಕನ್ನಡ ಸೇರಿದ ಹಾಗೆ ಅನೇಕ ಭಾಷಾ ಚಿತ್ರರಂಗ ಅವರನ್ನ ಸ್ಮರಿಸುತ್ತಿವೆ. ಸ್ಮಿತಾ ಅವರ ಸಿನಿಮಾಗಳ ತುಣುಕುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಗ್ತಿದೆ. ಅಭಿಮಾನಿಗಳಿಂದ ಅವರು ಸಿಲ್ಕ್ ಅಂತ ಕರೆಸಿಕೊಳ್ತಿದ್ರು. 1996ರಲ್ಲಿ ಚೆನ್ನೈನ ಅವರ ಅಪಾರ್ಟ್ಮೆಂಟ್ನಲ್ಲಿ ಶವವಾಗಿ ಪತ್ತೆಯಾದ ಸ್ಮಿತಾ ಅವರದ್ದು ಆತ್ಮಹತ್ಯೆ ಅನ್ನೋ ವಿಚಾರ ಅರಗಿಸಿಕೊಳ್ಳೋದಕ್ಕೆ ಕಷ್ಟವೇ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಸ್ಮಿತಾ ಸಿಕ್ಕಾಪಟ್ಟೆ ಕುಡಿದಿದ್ರು ಅಂತ ತಿಳಿಸಲಾಗಿದೆ. 450 ಸಿನಿಮಾಗಳಲ್ಲಿ ಸಿಲ್ಕ್ ಸ್ಮಿತಾ ನಟಿಸಿದ್ರು. ತೆಲುಗು ಕುಟುಂಬವೊಂದರಲ್ಲಿ ಹುಟ್ಟಿದ್ದ ಸಿಲ್ಕ್ ಸ್ಮಿತಾ ಪೋಷಕ ನಟಿಯಾಗಿ ಚಿತ್ರರಂಗ ಪ್ರವೇಶಿಸಿದ್ರು. ವಂದೇ ಚಕ್ಕರಂ ಸಿನಿಮಾ ನಂತರದಲ್ಲಿ ಅವರಿಗೆ ಸಿಲ್ಕ್ ಸ್ಮಿತಾ ಅನ್ನೋ ಹೆಸರು ಬಂತು. ಆ ಚಿತ್ರದಲ್ಲಿ ಅವರ ಹೆಸರು ಕೂಡ ಸಿಲ್ಕ್ ಎಂದಾಗಿತ್ತು. ತಮಿಳು, ತೆಲುಗು, ಮಲಯಾಳಂ, ಕನ್ನಡ, ಹಿಂದಿ ಭಾಷೆಗಳಲ್ಲಿ ಒಟ್ಟಾರೆ ಅವರು 450 ಸಿನಿಮಾ ಮಾಡಿದ್ದಾರೆ. 16 ವರ್ಷ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ರು. ಹೆಚ್ಚು ಐಟಂ ಡ್ಯಾನ್ಸ್ಗಳಲ್ಲಿ ಕಾಣಿಸಿಕೊಂಡಿದ್ದ ಸ್ಮಿತಾ ಗ್ಲಾಮರಸ್ ಪಾತ್ರಗಳನ್ನ ಮಾಡಿದ್ದಾರೆ. 2011ರಲ್ಲಿ ಸಿಲ್ಕ್ ಸ್ಮಿತಾ ಜೀವನ ಕಥೆ ಆಧರಿಸಿದ ದಿ ಡರ್ಟಿ ಪಿಕ್ಚರ್ ಚಿತ್ರ ತಯಾರಿಸಲಾಗಿತ್ತು. ವಿದ್ಯಾ ಬಾಲನ್ ಅವರು ಸ್ಮಿತಾ ಪಾತ್ರಕ್ಕೆ ಜೀವ ತುಂಬಿದ್ರು. 2011ರಲ್ಲಿ ಸ್ಮಿತಾ ಹುಟ್ಟುಹಬ್ಬದ ದಿನವೇ ಈ ಸಿನಿಮಾ ರಿಲೀಸ್ ಆಗಿತ್ತು. ಸ್ಮಿತಾ ಸಹೋದರ ಈ ಚಿತ್ರದ ಬಗ್ಗೆ ಅಪಸ್ವರ ಎತ್ತಿದಾಗ ದಿ ಡರ್ಟಿ ಪಿಕ್ಚರ್ ನಿರ್ಮಾಪಕಿ ಏಕ್ತಾ ಕಪೂರ್ ಅವರು ಸಿಲ್ಕ್ ಸ್ಮಿತಾ ಬಯೋಪಿಕ್ ಅನ್ನ ನಾವು ಮಾಡಿಲ್ಲ ಅಂತ ಘೋಷಿಸಿದ್ರು. ಸ್ಮಿತಾಳ ಸ್ನೇಹ ಮಾಡಿದ ಖ್ಯಾತ ನಟರೊಬ್ಬರು ಗೆಳೆತನದ ಗುರುತಿಗಾಗಿ ಅವಳ ಮೈ ಮೇಲೆ ಸಿಗರೆಟ್ನಿಂದ ಸುಡುತ್ತಿದ್ರು ಅಂತ ಹೇಳಲಾಗುತ್ತೆ. ಇಂಥದೊಂದು ಚಿತ್ರಹಿಂಸೆಗೆ ಒಳಗಾಗಿದ್ರು ಈ ಚಂದುಳ್ಳಿ ಚೆಲುವೆ. ಸ್ಮಿತಾ ಕಾಲಕ್ರಮೇಣ ಅವಕಾಶ ಕಳೆದುಕೊಂಡ್ರು. ಬಳಿಕ ಸಿನಿಮಾ ನಿರ್ಮಿಸಿದರೂ ಅದು ಕೂಡ ಕೈ ಹಿಡಿಲಿಲ್ಲ. ಸಿನಿಮಾ ಸೆಟ್ಗೆ ಸರಿಯಾದ ಸಮಯಕ್ಕೆ ಬರ್ತಿದ್ರು ಸಿಲ್ಕ್ ಸ್ಮಿತಾ. ಅವರ ಕೆಲಸದ ಬಗ್ಗೆ ಅನೇಕರು ಮೆಚ್ಚುಗೆಯ ಮಾತನಾಡ್ತಾರೆ. ಕನ್ನಡದಲ್ಲಿ ರವಿಚಂದ್ರನ್ ನಟನೆಯ ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ಅವರ ಟೀಚರ್ ಪಾತ್ರ ತುಂಬಾ ಫೇಮಸ್ ಆಗಿತ್ತು. ಇಂದಿನ ಪೀಳಿಗೆಯವರು ಆ ಪಾತ್ರದ ಬಗ್ಗೆ ಈಗ ಮಾತನಾಡ್ತಿದ್ದಾರೆ. ಲಾಕಪ್ ಡೆತ್, ಚಿನ್ನ, ಗಣೇಶನ ಗಲಾಟೆ, ಅಳಿಮಯ್ಯ ಸೇರಿದ ಹಾಗೆ ಕೆಲವು ಕನ್ನಡ ಸಿನಿಮಾಗಳಲ್ಲಿ ಅವರು ಕಾಣಿಸಿಕೊಂಡಿದ್ರು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ. ನಮಸ್ಕಾರ.